ಶ್ರೀ ಮಾತ್ರೆ ನಮಃ. ಇಂದು ಕಾಲಾಷ್ಟಮಿ ಅಂದರೆ ಕಾಲಭೈರವಾಷ್ಟಮಿ. ಕಾಲಭೈರವ ಶಿವನ ಉಗ್ರ ರೂಪ ಅಂತಲೂ ಹೇಳಲಾಗತ್ತೆ. ಈ ದಿನ ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ತಮ್ಮ ಕೈಲಾದ ಸೇವೆ ಮಾಡಿ ಬರೋದ್ರಿಂದ ಮತ್ತು ಎಳ್ಳೆಣ್ಣೆ ಕೊಟ್ಟು ಬರೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಮತ್ತು ಮನೆಯಲ್ಲಿ ಕಾಲಭೈರವ ಅಷ್ಟಕ ಆಗಿರಬಹುದು ಅಥವಾ ಕಾಲಭೈರವನಿಗೆ ಸಂಬಂಧಪಟ್ಟ ಮಂತ್ರಗಳನ್ನಾಗಲಿ ಅಥವಾ ಜಪ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಕಾಲಭೈರವಾಷ್ಟಕ ಅಥವಾ ಮಂತ್ರಗಳು ಹೇಳೋಕ್ಕೆ ಬರಲಿಲ್ಲ ಅಂದರೆ ಓಂ ಕಾಲಭೈರವಾಯ ನಮಃ, ಓಂ ಕಾಲಭೈರವಾಯ ನಮಃ ಈ ಮಂತ್ರನ 108 ಸಲ ಜಪನ ಮಾಡಬಹುದು. ಮತ್ತು ಸಂಜೆ ಮನೆ ಮುಂದೆ 2 ದೀಪಗಳನ್ನು ಹಚ್ಚಿ ಇಡೋದ್ರಿಂದ ಅಂದರೆ ಎಳ್ಳೆಣ್ಣೆ ಹಾಕಿ 2 ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಭಯ, ಕೆಲಸದಲ್ಲಿ ಏನಾದರೂ ಅಡಚಣೆಗಳು ಆಗ್ತಾಯಿದ್ರೆ ಮತ್ತು ಮನೇಲಿ ಏನಾದರೂ ನಕಾರಾತ್ಮಕ ಶಕ್ತಿಗಳಿದ್ದರೆ, ಕೆಟ್ಟ ಕಣ್ಣಿದೃಷ್ಟಿ ಇದ್ದರೆ ಎಲ್ಲನೂ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ಕಾಲಭೈರವನ ಮಂತ್ರ ಪಠನೆ ಜಪ ಎಲ್ಲ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಕಾಲಭೈರವ ದೇವರ ಆಶೀರ್ವಾದ ಎಲ್ಲರಿಗೂ ದೊರಕಲಿ. ಶ್ರೀ ಮಾತ್ರೆ ನಮಃ.